ಹರಿ ಓಂ. ಹಾಯ್ ಫ್ರೆಂಡ್ಸ್, ವಿರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇವತ್ತಿನ ವಿಷಯ ಬಂದು ಟ್ಯಾಲಿಯಲ್ಲಿ ಆಲ್ಟ್ F1 ಪ್ರೆಸ್ ಮಾಡಿ ಟ್ಯಾಲಿ ಓಪನ್ ಮಾಡತ್ತೀನಿ. ನಾನು VOMGST. ಓಕೆ. ವಿ ವೋಚರ್ ಪೇಜ್ ಅಪ್. ಲಾಸ್ಟ್ ಎಂಟ್ರಿ ಪೆಟಿಕೇಶನ್ ಬಿಲ್ ಲಾಸ್ಟ್ ಎಂಟ್ರಿ ಆಗೈತಿ. ಮಿಸ್ಟರ್ ಅಜಯ್ ಕುಮಾರ್ ಸೆಪ್ಟೆಂಬರ್ ಎಂಟ್ರಿ, ಇನ್ನು ಎರಡಾದ್ರ ಎಂಟ್ರಿ ಕಂಪ್ಲೀಟ್. ಇವತ್ತು 2 ಎಂಟ್ರಿ ಮತ್ತು ಆಮೇಲೆ ಟ್ರಯಲ್ ಬ್ಯಾಲೆನ್ಸ್ ನೋಡಿಬಿಡೋದು. ಸೆಪ್ಟೆಂಬರ್ ಕಂಪ್ಲೀಟ್ ಆಗಿಬಿಡುತ್ತೆ. ಮಿಸ್ಟರ್ ಅಜಯ್ ಕುಮಾರ್ ದಿ ಬ್ಯಾಂಕ್ ಸ್ಟೇಟ್ಮೆಂಟ್ ಫ್ರಾಮ್ ICICI ಬ್ಯಾಂಕ್ ₹600 ಹ್ಯಾಡ್ ಬಿನ್ ಚೇಂಜ್ಡ್ ಆ್ಯಸ್ ಹಾಫ್ ಇಯರ್ಲಿ ಬ್ಯಾಂಕ್ ಚಾರ್ಜ್. ಒಂದು ಕಂಪ್ನಿಗೆ ಬ್ಯಾಂಕ್ ಚಾರ್ಜ್ ಅಂತ ಬಂದಿರ್ತಾವೆ, ಹಾಫ್ ಇಯರ್ ಚಾರ್ಜು, ಫುಲ್ ಇಯರ್ ಚಾರ್ಜ್ ಅಂತ ಇರ್ತಾವೆ. ಅದನ್ನು ಪೇಮೆಂಟ್ದಾಗ ಮೆನ್ಷನ್ ಮಾಡಬೇಕು. Alt C ಅಂತ ಹೊಡೀರಿ. ಬ್ಯಾಂಕ್ ಚಾರ್ಜ್, ಎಂಟರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, 600 ಅಂತ ಬರೆದು ಟೈಪ್ ಮಾಡಿ ICICI ಬ್ಯಾಂಕ್. ನೆಕ್ಸ್ಟ್ ಎಂಟ್ರಿ ಮಿಸ್ಟರ್ ಅಜಯ್ ಕುಮಾರ್ ರಿಟರ್ನ್. ಇದು ಇಂಪಾರ್ಟೆಂಟ್ ಲೆಕ್ಕ. ರಿಟರ್ನ್ ಅಂದರೆ ಹೊಳ್ಳಿ ಪುನಃ ವಾಪಸ್ ಕೊಡೋದು. 10 PVC ಪೈಪ್ಸ್ ಆ್ಯಂಡ್ 15 CPVC ಪೈಪ್ಸ್ ವಿಕ್ಟೋರಿಯಾ ಟ್ರೇಡರ್ಸ್ ಪರ್ಚೇಸ್ ಮೇಡ್ ಆನ್ 2/9/2020. ನೋಡಿರಿ, ಇಲ್ಲಿ ಖರೀದಿ ಮಾಡಿದ್ದು ಡ್ಯಾಮೇಜ್ ಆಗಿಬಿಟ್ಟವಂತು. ನೋಡಿರಿ, ನಾವು ಏನಾರ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಅಕಸ್ಮಾತ್ ಮನೆಗೆ ಬಂದು ಯಾವಾರ ಬಟ್ಟೆ ಆಗಿರಲಿ, ಡ್ರೆಸ್ ಅತಿ, ಇನ್ನೂ ಏನಾದರೂ ಸೀರೆ, ಇಂಥವು ಹಲವಾರು ಥರದ್ದು ಏನಾದ್ರು ಖರೀದಿ ಮಾಡಿದರೆ ಮನೆಗೆ ಬಂದು ಅವನ್ನ ನಾವು ನೋಡಿದಾಗ, ಪರೀಕ್ಷೆ ಮಾಡಿ ನೋಡಿದಾಗ ಏನಾರು ಡ್ಯಾಮೇಜ್ ಆದರೆ ಒಳ್ಳೆಯವರಿಗೆ ರಿಟರ್ನ್ ಕೊಡ್ತೀವಿ. ಹಂಗೆ ಇಲ್ಲಿ ಕೂಡ ಡ್ಯಾಮೇಜ್ ಅಂತ ಆದರೆ ಇಲ್ಲಿ ವಾಪಸ್ ವಿಕ್ಟೋರಿಯಾ ಟ್ರೇಡರ್ಸ್ನಾಗ ತೊಗೊಂಡಿರ್ತೀವಲ್ಲ ಅವ್ರ ಕಡೆ ಖರೀದಿ ಮಾಡಿದಾಗ ಇವು ಡ್ಯಾಮೇಜ್ ಬಂದುಬಿಟ್ಟಾವೆ. ಈ ಡ್ಯಾಮೇಜ್ ಅನ್ನೋದನ್ನು ಹೆಂಗೆ ಸುದ್ದು ಮಾಡೋದು, ಯಾವ ಥರ ಹಾಕ್ಕೋಬೇಕು ಅನ್ನೋದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ. ಮೊದಲು F9 ಪ್ರೆಸ್ ಮಾಡಿರಿ. F ಅನ್ನೊಂದು ಕೀ ಹೊಡೀರಿ. F2 ಪ್ರೆಸ್ ಮಾಡಿರಿ. ಯೂಸ್ ಡೆಬಿಟ್ ಕ್ರೆಡಿಟ್ ಅಂತ ಆಪ್ಷನ್ನ 3 ಎಸ್ ಮಾಡ್ಕೊಂಬಿಡ್ರಿ. ಇಲ್ಲಿ ತೋರಿಸಾತಿ ನೋಡಿರಿ. ಮೇಲೆ ವಾಯ್ ಏನ್ರಿ, ಇನ್ನೊಂದು ವಾಯ್ ಏನ್ರಿ, ಎಂಟ್ರ್ ಬಂದು ಇನ್ನೊಂದು ವಾಯ್. ಇವಕ್ಕೇನು ಕರಿತೀವಪ್ಪ ಅಂದ್ರೆ ಯೂಸ್ ಡೆಬಿಟ್ ಕ್ರೆಡಿಟ್ ನೋಟ್ ಅಂತ ಕರಿತೀವಿ. ಎಂಟ್ರ್ ಬಂದುಬಿಡ್ರಿ. ಓಕೆ, ಯಾರ ಕಡೆ ತೊಗೊಂಡಿರ್ತೀವಿ ಇದು ಪರ್ಚೇಸ್ ಅಂತ ಐತಿ. ಇಲ್ಲಿ ಡೆಬಿಟ್ ನೋಟ್ ಏನು ತೊಗೋಬೇಕು ಅನ್ನೋದು ಕೊಟ್ಟಿರ್ತಾರೆ. ಡೆಬಿಟ್ ನೋಟ್ ಅಂದರೆ ಈ ಕಂಟ್ರೋಲ್ ಹಿಡಿದು F9 ಅಂತ ಹೊಡಿಬೇಕು, ಪ್ರೆಸ್ ಮಾಡಬೇಕು. ಕಂಟ್ರೋಲ್ F9 ಹೊಡೆದಾಗ ಡೆಬಿಟ್ ನೋಟ್. ನಾವೇನಾದ್ರು ಖರೀದಿ ಮಾಡಿದ್ದ ಡ್ಯಾಮೇಜ್ ಬಂದರೆ ಪರ್ಚೇಸ್ನಾಗ ಕೊಡೋಂಗಿಲ್ಲ, ಡೆಬಿಟ್ ನೋಟ್ ಅಂತ ಬರುತ್ತೆ ಆಪ್ಷನ್. ಯಾರಿಗೆ ಕೊಡಬೇಕು ಅನ್ನೋದು ಮೆನ್ಷನ್ ಮಾಡಬೇಕು. ವಿಕ್ಟೋರಿಯಾ ಟ್ರೇಡರ್ಸ್ ಹಂಗೆ ಬರೀ ಪರ್ಚೇಸ್. PVC ಪೈಪು 10, CPVC ಪೈಪು 15, CGST, SGST, ಎಂಟರ್ ನೋನ್ರಿ. ಅಗೇನಿಸ್ಟ್ ಡಿಫ್ರೆನ್ಸ್ ಬರುತ್ತೆ, ಅಂದರೆ ದುಡ್ಡು ಲೆಸ್ ಆಗಿಬಿಡುತ್ತೆ. ನೀವು ಡ್ಯಾಮೇಜ್ ಹೊಳ್ಕೊಟ್ರಿ ₹6,734 ಲೆಸ್ ಮಾಡಿದ್ರು ಅವರು. ಯಾಕಂದ್ರೆ ಖರೀದಿ ಮಾಡೋಕ್ತಾಗ ಅಮೌಂಟ್ ಕೊಟ್ಟಿರ್ತೀವಿ ಅವರಿಗೆ, ಆ ದುಡ್ಡನ್ನು ಲೆಸ್ ಮಾಡಿಬಿಡ್ತಾರೆ ಅವರು. ನಾವು ಉದ್ರೆ ಇರ್ತಲ್ಲ ಅದನ್ನು ಲೆಸ್ ಮಾಡಿಬಿಡ್ತಾರೆ. ಕಂಪ್ಲೀಟ್. ಓಕೆ, ಎಸ್ಕೇಪ್ ಅಂತ ಹೊಡೀರಿ. ಡಿ ಡಿಸ್ಪ್ಲೇ, ಟಿ ಟ್ರಯಲ್ ಬ್ಯಾಲೆನ್ಸ್ ನೋಡು. ಟೈಮು ನೋಡಿರಿ. ಟ್ರಯಲ್ ಅಷ್ಟು ನೋಡ್ಕೋತ ಬರೀ 27,000 ಮೇನ್ ಅಮೌಂಟ್ ನೋಡಿರಿ. ಓಕೆ, ನೋಡತ್ತೀರಿ ಇನ್ನೂ ಕೆಳಗಿರ್ತೈತೆ ರೀ. ಆಲ್ಮೋಸ್ಟ್ ಆ ಲೆಕ್ಕ ಸರಿ ಅದಾವೆ. ಓಕೆ, ಸೆಪ್ಟೆಂಬರ್ ಎಂಟ್ರಿ ಕಂಪ್ಲೀಟ್ ಆದವು. ಟ್ರಯಲ್ ಕೂಡ ಕಂಪ್ಲೀಟ್ ಆಯ್ತು. ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ಹರಿ ಓಂ ಶ್ರೀ ವಾಸುದೇವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮಿಸ್ ಯು ಆಲ್.